ಇದೀಗ ಮುಂದಿನ ಕಾರ್ಯಚಟುವಟಿಕೆಯ ಬಗ್ಗೆ ಚರ್ಚೆಯನ್ನ ನಡೆಸಲಿಕ್ಕೆ ರೇವಣ್ಣ ಅವರು ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ, ಒಂದು 3D ಆನಿಮೇಟೆಡ್ ದೃಶ್ಯ, ಲುಫ್ತಾನಾ ಏರ್ಲೈನ್ಸ್ನ ದೃಶ್ಯ ಇದು. ಮಧ್ಯಾಹ್ನ ಜರ್ಮನಿಯ ಕಾಲಮಾನ 12:30ರ ಸುಮಾರಿಗೆ ಹೊರಟಿದೆ. 8 ಗಂಟೆ 55 ನಿಮಿಷಗಳ ಜರ್ನಿ. ಬೆಂಗಳೂರಿಗೆ ಆಗಮಿಸೋದು ಮಧ್ಯರಾತ್ರಿ 12:30ಕ್ಕೆ. ಬಂದ ತಕ್ಷಣ ಆ ಏರ್ಲೈನ್ಸ್ನಿಂದ ಕೆಳಗೆ ಇಳಿಯೋಕೆ ಮುಂಚೆನೆ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ SIT ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇತ್ತ ದೇವೇಗೌಡರ ನಿವಾಸದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ದೇವೇಗೌಡರ ನಿವಾಸ ಮತ್ತೊಮ್ಮೆ ಚಟುವಟಿಕೆಯ ಕೇಂದ್ರ ಬಿಂದು ಆಗಿದೆ. ರೇವಣ್ಣ ಅವರು ಬೆಳಗ್ಗೆನೆ ಬಂದಿದ್ದಾರೆ. ಬೆಳಗ್ಗಿನಿಂದಲೂ ಕೂಡ ದೇವೇಗೌಡರ ನಿವಾಸದಲ್ಲೇ ಇದ್ದಾರೆ ರೇವಣ್ಣ ಅವರು. ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಅವರು ಬಂದ ಸಂದರ್ಭದ ದೃಶ್ಯವನ್ನ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಿ. ಬೆಳಗಿನಿಂದಲೇ ಕೂತು ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆ, ರಾಜಕೀಯ ತಂತ್ರಗಾರಿಕೆ ಇದೆಲ್ಲದರ ಬಗ್ಗೆ ಕೂಡ ಮಾತುಕತೆಯನ್ನ ನಡೆಸುತ್ತಿದ್ದಾರೆ ರೇವಣ್ಣ ಅವರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ 3 ಕಲೀಗ್ಸ್ ನೇರ ಸಂಪರ್ಕದಲ್ಲಿ. ಒಂದು ಕಡೆ ದೇವೇಗೌಡರ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಸತೀಶ್, ಹಾಗೆ ನವದೆಹಲಿಯಿಂದ ನಟೇಶ್, ಮತ್ತೊಂದು ಕಡೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇವನಹಳ್ಳಿ, ಅಲ್ಲಿಂದ ನೇರ ಸಂಪರ್ಕದಲ್ಲಿ ಮಂಜುನಾಥ್. 3 ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಸತೀಶ್ ಅವರನ್ನು ಮಾತನಾಡಿಸೋಣ. ಸತೀಶ್, ಬೆಳಗ್ಗಿನಿಂದಲೂ ಕೂಡ ರೇವಣ್ಣ ಅವರು ದೇವೇಗೌಡರ ನಿವಾಸದಲ್ಲಿದ್ದಾರೆ ಅನ್ನೋ ಮಾಹಿತಿ. ಈಗ ಹೋಗಿ ಭೇಟಿ ಆಗ್ಲಿಕ್ಕಂತೂ ಅವಕಾಶಗಳು ಬಹಳ ಕಡಿಮೆ ಪ್ರಜ್ವಲ್ ಅವರನ್ನ, ಯಾಕಂತಂದ್ರೆ ಬಂದ ತಕ್ಷಣ ಅರೆಸ್ಟ್ ಮಾಡ್ತಾರೆ ಅನ್ನೋದು ಬಹುತೇಕ ಫಿಕ್ಸ್ ಆಗಿದೆ. ಏನ್ ನಡೆ ಇರಬಹುದು, ಯಾವ ರೀತಿ ಚರ್ಚೆ ನಡೀತಿರಬಹುದು ದೇವೇಗೌಡರು ಹಾಗೆ ರೇವಣ್ಣ ಅವರ ನಡುವೆ? ಸ್ಮಿತಾ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಂದ ತಕ್ಷಣ ಕಾನೂನು ಪ್ರಕ್ರಿಯೆ SIT ಅಧಿಕಾರಿಗಳು ಬಂಧಿಸ್ತಾರೆ. ಅನಂತರ ಅವ್ರನ್ನ ವಶಕ್ಕೆ ಪಡೆದು ತಮ್ಮ ಕಚೇರಿ ಕರ್ಕೊಂಡು ಹೋಗ್ಬೋದು. ಹೀಗಾಗಿನೇ ರೇವಣ್ಣ ಅವರು ಬೆಳಗಿನಿಂದ ದೇವೇಗೌಡರ ನಿವಾಸದಲ್ಲಿದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಿದೆ ಅನ್ನೋದ್ರ ಬಗ್ಗೆ ತಮ್ಮ ವಕೀಲರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಈಗಾಗಲೇ SIT ಅವರು ಬಂಧಿಸುವ ಪ್ಲಾನ್ ಮಾಡಿದ್ದಾರೆ. ಬಂದ ತಕ್ಷಣ ಬಂಧಿಸ್ತಾರೆ, ಅನಂತರ ಅವರನ್ನು ತಮ್ಮ ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆ ತೆಗೆದುಕೊಳ್ಬಹುದು, ಆಮೇಲೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಬೋದು, ಅನಂತರ ಕಸ್ಟಡಿಗೆ ಪಡ್ಬೋದು. ಎಲ್ಲ ಚರ್ಚೆಗಳು ಪ್ರಕ್ರಿಯೆಗಳು ಆಗುತ್ತೆ. ಅನಂತರ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಜಾಮೀನಿಗೆ ಅರ್ಜಿಯನ್ನು, ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಅದನ್ನು ಮಾನ್ಯ ಮಾಡಿರಲಿಲ್ಲ, ನಾಳೆಗೆ ತೊಗೊಂಡಿದ್ದಾರೆ. ಮುಂದೆ ಕೂಡ ರೇವಣ್ಣ ಅವರು ಈಗ ತಮ್ಮ ವಕೀಲರ ಬಳಿ ಚರ್ಚೆಯನ್ನು ಮಾಡ್ತಾ ಇರೋದು ಹೇಗೆ ಕಾನೂನು ಪ್ರಕ್ರಿಯೆಗಳನ್ನು ಎದುರಿಸಬೇಕಾಗುತ್ತೆ, ಅದರಿಂದ ತಮ್ಮ ಪುತ್ರರನ್ನ ಹೇಗೆ ಸೇಫ್ ಮಾಡೋದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನ್ಯಾಯಾಧೀಶರ ಮುಂದೆ, ಆನಂತರ ಬೇರೆ ಬೇರೆ ಪ್ರಕ್ರಿಯೆಗಳಿರುತ್ತೆ. ಎಲ್ಲ ವಿಚಾರಗಳ ಬಗ್ಗೆ ವಕೀಲರ ಜೊತೆ ರೇವಣ್ಣ ಅವರು ಚರ್ಚೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ರೇವಣ್ಣ ಅವರು ಒಂದು ಕೇಸ್ನಲ್ಲಿ ಬಂಧನ ಆಗಿ ಜಾಮೀನು ಮೇಲೆ ಬಿಡುಗಡೆ ಆಗಿದ್ದಾರೆ. ಈಗ ಪುತ್ರ ಬಂಧನ ಆಗ್ತಾರೆ. ಅವರ ಕಾನೂನು ಪ್ರಕ್ರಿಯೆಗಳು ಏನೆಲ್ಲ ಆಗ್ಬೋದು, ಜಾಮೀನು ಸಿಗುತ್ತಾ, ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು, ಎಲ್ಲದರ ಬಗ್ಗೆ ಕೂಡ ತಮ್ಮ ವಕೀಲರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ರೇವಣ್ಣ ಅವರು. ಹೀಗಾಗಿನೇ ಪ್ರಜ್ವಲ್ ರೇವಣ್ಣ ಬಂದಾಗ ಸಾಕಷ್ಟು ಸುದ್ದಿ ಆಗುತ್ತೆ. ಅದು ದೊಡ್ಡ ಕೇಸು, ಅತ್ಯಾಚಾರದ ಕೇಸು ಇರೋದ್ರಿಂದ ಯಾವ ರೀತಿ ಕಾನೂನು ಪ್ರಕ್ರಿಯೆ ನಡೆಯುತ್ತೆ, ಅದರಿಂದ ಹೇಗೆ ರಕ್ಷಣೆ ಪಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮುಂದಿನ ಕಾನೂನಾತ್ಮಕ ಹೋರಾಟಗಳ ಬಗ್ಗೆ ತಮ್ಮ ವಕೀಲರ ಜೊತೆ ರೇವಣ್ಣ ಚರ್ಚೆ ಮಾಡ್ತಾ ಇದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಸತೀಶ್ ಮಾಹಿತಿಗಾಗಿ. ಇದೀಗ ಮುಂದಿನ ಕಾರ್ಯಚಟುವಟಿಕೆಯ ಬಗ್ಗೆ ಚರ್ಚೆಯನ್ನ ನಡೆಸಲಿಕ್ಕೆ ರೇವಣ್ಣ ಅವರು ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ, ಒಂದು 3D ಆನಿಮೇಟೆಡ್ ದೃಶ್ಯ, ಲುಫ್ತಾನಾ ಏರ್ಲೈನ್ಸ್ನ ದೃಶ್ಯ ಇದು. ಮಧ್ಯಾಹ್ನ ಜರ್ಮನಿಯ ಕಾಲಮಾನ 12:30ರ ಸುಮಾರಿಗೆ ಹೊರಟಿದೆ. 8 ಗಂಟೆ 55 ನಿಮಿಷಗಳ ಜರ್ನಿ. ಬೆಂಗಳೂರಿಗೆ ಆಗಮಿಸೋದು ಮಧ್ಯರಾತ್ರಿ 12:30ಕ್ಕೆ. ಬಂದ ತಕ್ಷಣ ಆ ಏರ್ಲೈನ್ಸ್ನಿಂದ ಕೆಳಗೆ ಇಳಿಯೋಕೆ ಮುಂಚೆನೆ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ SIT ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ.
ಇತ್ತ ದೇವೇಗೌಡರ ನಿವಾಸದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ದೇವೇಗೌಡರ ನಿವಾಸ ಮತ್ತೊಮ್ಮೆ ಚಟುವಟಿಕೆಯ ಕೇಂದ್ರ ಬಿಂದು ಆಗಿದೆ. ರೇವಣ್ಣ ಅವರು ಬೆಳಗ್ಗೆನೆ ಬಂದಿದ್ದಾರೆ. ಬೆಳಗ್ಗಿನಿಂದಲೂ ಕೂಡ ದೇವೇಗೌಡರ ನಿವಾಸದಲ್ಲೇ ಇದ್ದಾರೆ ರೇವಣ್ಣ ಅವರು. ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಅವರು ಬಂದ ಸಂದರ್ಭದ ದೃಶ್ಯವನ್ನ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಿ. ಬೆಳಗಿನಿಂದಲೇ ಕೂತು ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆ, ರಾಜಕೀಯ ತಂತ್ರಗಾರಿಕೆ ಇದೆಲ್ಲದರ ಬಗ್ಗೆ ಕೂಡ ಮಾತುಕತೆಯನ್ನ ನಡೆಸುತ್ತಿದ್ದಾರೆ ರೇವಣ್ಣ ಅವರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ 3 ಕಲೀಗ್ಸ್ ನೇರ ಸಂಪರ್ಕದಲ್ಲಿ. ಒಂದು ಕಡೆ ದೇವೇಗೌಡರ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಸತೀಶ್, ಹಾಗೆ ನವದೆಹಲಿಯಿಂದ ನಟೇಶ್, ಮತ್ತೊಂದು ಕಡೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇವನಹಳ್ಳಿ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಮಂಜುನಾಥ್. 3 ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಸತೀಶ್ ಅವರನ್ನು ಮಾತನಾಡಿಸೋಣ. ಸತೀಶ್, ಬೆಳಗ್ಗಿನಿಂದಲೂ ಕೂಡ ರೇವಣ್ಣ ಅವರು ದೇವೇಗೌಡರ ನಿವಾಸದಲ್ಲಿದ್ದಾರೆ ಅನ್ನೋ ಮಾಹಿತಿ. ಈಗ ಹೋಗಿ ಭೇಟಿ ಆಗ್ಲಿಕ್ಕಂತೂ ಅವಕಾಶಗಳು ಬಹಳ ಕಡಿಮೆ ಪ್ರಜ್ವಲ್ ಅವರನ್ನ, ಯಾಕಂತಂದ್ರೆ ಬಂದ ತಕ್ಷಣ ಅರೆಸ್ಟ್ ಮಾಡ್ತಾರೆ ಅನ್ನೋದು ಬಹುತೇಕ ಫಿಕ್ಸ್ ಆಗಿದೆ. ಏನ್ ನಡೆ ಇರಬಹುದು, ಯಾವ ರೀತಿ ಚರ್ಚೆ ನಡೀತಿರಬಹುದು ದೇವೇಗೌಡರು ಹಾಗೆ ರೇವಣ್ಣ ಅವರ ನಡುವೆ? ಸ್ಮಿತಾ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಂದ ತಕ್ಷಣ ಕಾನೂನು ಪ್ರಕ್ರಿಯೆ SIT ಅಧಿಕಾರಿಗಳು ಬಂಧಿಸ್ತಾರೆ. ಅನಂತರ ಅವ್ರನ್ನ ವಶಕ್ಕೆ ಪಡೆದು ತಮ್ಮ ಕಚೇರಿ ಕರ್ಕೊಂಡು ಹೋಗ್ಬೋದು. ಹೀಗಾಗಿನೇ ರೇವಣ್ಣ ಅವರು ಬೆಳಗಿನಿಂದ ದೇವೇಗೌಡರ ನಿವಾಸದಲ್ಲಿದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಿದೆ ಅನ್ನೋದ್ರ ಬಗ್ಗೆ ತಮ್ಮ ವಕೀಲರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ, ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಈಗಾಗಲೇ SIT ಅವರು ಬಂಧಿಸುವ ಪ್ಲಾನ್ ಮಾಡಿದ್ದಾರೆ. ಬಂದ ತಕ್ಷಣ ಬಂಧಿಸ್ತಾರೆ, ಅನಂತರ ಅವರನ್ನು ತಮ್ಮ ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆ ತೆಗೆದುಕೊಳ್ಬಹುದು, ಆಮೇಲೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಬೋದು, ಅನಂತರ ಕಸ್ಟಡಿಗೆ ಪಡ್ಬೋದು. ಎಲ್ಲ ಚರ್ಚೆಗಳು ಪ್ರಕ್ರಿಯೆಗಳು ಆಗುತ್ತೆ. ಅನಂತರ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಜಾಮೀನಿಗೆ ಅರ್ಜಿಯನ್ನು, ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಅದನ್ನು ಮಾನ್ಯ ಮಾಡಿರಲಿಲ್ಲ, ನಾಳೆಗೆ ತೊಗೊಂಡಿದ್ದಾರೆ. ಮುಂದೆ ಕೂಡ ರೇವಣ್ಣ ಅವರು ಈಗ ತಮ್ಮ ವಕೀಲರ ಬಳಿ ಚರ್ಚೆಯನ್ನು ಮಾಡ್ತಾ ಇರೋದು ಹೇಗೆ ಕಾನೂನು ಪ್ರಕ್ರಿಯೆಗಳನ್ನು ಎದುರಿಸಬೇಕಾಗುತ್ತೆ, ಅದರಿಂದ ತಮ್ಮ ಪುತ್ರರನ್ನ ಹೇಗೆ ಸೇಫ್ ಮಾಡೋದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನ್ಯಾಯಾಧೀಶರ ಮುಂದೆ, ಆನಂತರ ಬೇರೆ ಬೇರೆ ಪ್ರಕ್ರಿಯೆಗಳಿರುತ್ತೆ. ಎಲ್ಲ ವಿಚಾರಗಳ ಬಗ್ಗೆ ವಕೀಲರ ಜೊತೆ ರೇವಣ್ಣ ಅವರು ಚರ್ಚೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ರೇವಣ್ಣ ಅವರು ಒಂದು ಕೇಸ್ನಲ್ಲಿ ಬಂಧನ ಆಗಿ ಜಾಮೀನು ಮೇಲೆ ಬಿಡುಗಡೆ ಆಗಿದ್ದಾರೆ. ಈಗ ಪುತ್ರ ಬಂಧನ ಆಗ್ತಾರೆ. ಅವರ ಕಾನೂನು ಪ್ರಕ್ರಿಯೆಗಳು ಏನೆಲ್ಲ ಆಗ್ಬೋದು, ಜಾಮೀನು ಸಿಗುತ್ತಾ, ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು, ಎಲ್ಲದರ ಬಗ್ಗೆ ಕೂಡ ತಮ್ಮ ವಕೀಲರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ರೇವಣ್ಣ ಅವರು. ಹೀಗಾಗಿನೇ ಪ್ರಜ್ವಲ್ ರೇವಣ್ಣ ಬಂದಾಗ ಸಾಕಷ್ಟು ಸುದ್ದಿ ಆಗುತ್ತೆ. ಅದು ದೊಡ್ಡ ಕೇಸು, ಅತ್ಯಾಚಾರದ ಕೇಸು ಇರೋದ್ರಿಂದ ಯಾವ ರೀತಿ ಕಾನೂನು ಪ್ರಕ್ರಿಯೆ ನಡೆಯುತ್ತೆ, ಅದರಿಂದ ಹೇಗೆ ರಕ್ಷಣೆ ಪಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿನೇ ಮುಂದಿನ ಕಾನೂನಾತ್ಮಕ ಹೋರಾಟಗಳ ಬಗ್ಗೆ ತಮ್ಮ ವಕೀಲರ ಜೊತೆ ರೇವಣ್ಣ ಚರ್ಚೆ ಮಾಡ್ತಾ ಇದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಸತೀಶ್ ಮಾಹಿತಿಗಾಗಿ.